ಇವತ್ತು ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಡಿಸಿ ಮತ್ತು ಸಿಇಒಗಳ ಜೊತೆ ಪ್ರಗತಿ ಪರಿಶೀಲನೆಗೆ ಸಭೆಯನ್ನು ನಡೆಸಿದರು. ಸಭೆ ನಂತರ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅದು ಹಿಂದೆನೇ ರಚನೆಯಾಗಿದ್ದು. ನಾನು ಮುಖ್ಯಮಂತ್ರಿಯಾಗಿರುವಾಗಲೇ ರಚನೆಯಾಗಿದ್ದು. ಅವರು BJPಯವರು ಮತ್ತು ಸಮ್ಮಿಶ್ರ ಸರ್ಕಾರ 5 ವರ್ಷಗಳಲ್ಲಿ 14 ಕಡೆಗಳಲ್ಲಿ ಮಾತ್ರ ತಾಲೂಕು ಕೇಂದ್ರಗಳಲ್ಲಿ, ಹೊಸ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧಗಳನ್ನು ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭ ಮಾಡಿದರು. ತಾಲೂಕು ಕಚೇರಿಗಳು, ಅದೇ ಮಿನಿ ವಿಧಾನಸೌಧ ಅಂತ ಕರಿತಿದ್ದಾಗ ನಾವು. ಈಗ ಪ್ರಜಾಸೌಧ ಅಂತ ಕರೆದಿದ್ದೀವಿ. ಪ್ರಜಾಸೌಧ ಸುಮಾರು ನಾವು 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಉಳಿದ ಎಲ್ಲ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ 49 ತಾಲೂಕುಗಳು ಪ್ರಜಾಸೌಧ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಒದಗಿಸಿದ್ದೀವಿ. ನಮ್ಮ ಸರ್ಕಾರ 2ನೇ ಬಾರಿ ಬಂದ ಮೇಲೆ 49 ತಾಲೂಕುಗಳಿದ್ದವು. ಆ 49 ತಾಲೂಕುಗಳಿಗೂ ಕೂಡ 2 ವರ್ಷದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೊಟ್ಟಿದ್ದೀವಿ. ಸೊ ಇದು ಈ ಕಾನ್ಫರೆನ್ಸ್ನಲ್ಲಿ ಮೊದಲನಿಗೆ ಮಾಡಿದಂಥ ಕೆಲಸ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸ್ವಾಗತ ಮಾಡಿದ ಮೇಲೆ ನಾನು ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ಮಾಡಿದೆ. ಮೊದಲಿಗೆ DC, SP, CEO ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಯಾರೂ ಕೂಡ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು. ನನಗೆ ಕೆಲವು ದೂರುಗಳು ಬಂದಿದ್ದು. ಕೆಲವರು ಮನೆಯಿಂದಲೇ ಕಚೇರಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ. ನಾನು ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, CEOಗಳಿಗೆ ಮತ್ತು ಇತರ ಎಲ್ಲ ಅಧಿಕಾರಿಗಳಿಗೆ ಕಚೇರಿಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಮನೆಯಿಂದ ಯಾರು ಕೂಡ ಕೆಲಸ ಮಾಡಬಾರ್ದು. ಕಚೇರಿಗೆ ಹೋಗಬೇಕು. ಯಾವಾಗ ಕಚೇರಿಯಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಬೇಕು ಜನರಿಗೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀವಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಆಮೇಲೆ ಜನಗಳ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ, DCಗಳಿಗೆ, CEOಗಳಿಗೆ
ಎಂಪತಿ ಇರಬೇಕು, ನಾಟ್ ಸಿಂಪತಿ. ನಿಮಗೆಲ್ಲ ಇಂಗ್ಲೀಷು ಎಂಪತಿ ಅಂದ್ರೆ ಗೊತ್ತಾಗ್ತದಲ್ಲ, ಬೇರೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಸಹಾನುಭೂತಿನಲ್ಲ, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ. ಕಾಳಜಿ ಅಂತ ಹೇಳ್ಬೋದು ಬೇಕಾದ್ರೆ, ಕಳಕಳಿ, ಕಾಳಜಿ. ಈಗ ನಿಮ್ಮ ಭಾವನೆಗಳು ಗೊತ್ತಾದ್ರೆ ತಾನೇ ನನಗೆ ಸ್ಪಂದಿಸೋಕ್ಕೆ ಕೆಲಸ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದು ಇರಬೇಕು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಯಾರೇ ಆಗಲಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಯಾರೇ ವರ್ತಿಸಿದ್ರು ಕೂಡ ಅವ್ರ ಮೇಲೆ ಅಗತ್ಯ ಕ್ರಮಗಳನ್ನು ತಗೊಳ್ಳೋದು. ನಾನು ಬಹಳ ಪ್ರಮುಖವಾಗಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಈಗ ಬಾಲ್ಯ ವಿವಾಹ ನಡೀತದೆ. ಕಳೆದ ವರ್ಷ ಸುಮಾರು 700 ಬಾಲ್ಯ ವಿವಾಹಗಳು ನಡೆದಿದ್ದಾವೆ. ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಕಾನೂನು ಕೂಡ ಇದೆ. ಬಾಲ್ಯ ವಿವಾಹಗಳು ತಡೆಗಟ್ಟದ ಒಂದು ಭಾಗ. ಎರಡನೇದು, ಸಂಪೂರ್ಣವಾಗಿ ಬಾಲ್ಯ ವಿವಾಹಗಳು ನೆರವೇರದಂತೆ ನೋಡ್ಕೋಬೇಕು. ಆಮೇಲೆ ಬಾಲ ಗರ್ಭಿಣಿಯರಾಗೋದನ್ನು ಕೂಡ ತಡೆಗಟ್ಟಬೇಕು. ಯಾಕಂತಂದ್ರೆ ವಿಲೇಜ್ ಅಕೌಂಟೆಂಟು, PDOಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ನಗರ ಪಾಲಿಕೆಗಳಲ್ಲೂ, ಮುನ್ಸಿಪಲ್ ಪ್ರದೇಶಗಳಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ ಕೆಳ ಹಂತದಲ್ಲಿ, ಅವ್ರಿಗೂ ಕೂಡ ಗೊತ್ತಿರ್ತದೆ. ಅದನ್ನು ಸಂಪೂರ್ಣವಾಗಿ ನಗರ ಪ್ರದೇಶಗಳಿರಲಿ, ಗ್ರಾಮೀಣ ಪ್ರದೇಶಗಳಿರಲಿ,